ಇದು ಚೆನ್ನಾಗೈತೆ. ನಂದೇನು ಈ ಥರದ್ರಲ್ಲಿ ಕೊಟ್ಟವ್ರೆ, ಫಸ್ಟೆಲ್ಲ ಎಷ್ಟು ಚೆನ್ನಾಗಿ ಕೊಡೋರು ಗೊತ್ತಾ ಈ ಥರದಕ್ಕೆ ಹಾಕಿ. ಅಯ್ಯೋನು ಕೈಯೆಲ್ಲ ಆಗ್ಬಿಟ್ಟು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಅಪ್ಪಾಜಿ ಅಮ್ಮ ಇಬ್ಬರು ಸೇರ್ಕೊಂಡು ಅವನಿಗೆ ಊಟ ಮಾಡಿಸ್ತಾ ಇರೋದು. ಎಷ್ಟು ಕಷ್ಟ ಅವನಿಗೆ ತಿಂತದಂದರೆ ಸ್ಟ್ರಗಲ್ಲು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ವೆಲ್ಕಮ್ ಟು ನಾಮಕರಣ ಸೀರೀಸ್. ಯೂಶ್ವಲಿ ಇದಕ್ಕಿಂತ ಮುಂಚೆನೇ ಒಂದು ವ್ಲಾಗ್ ಆಗಿದೆ, ಶಾಪಿಂಗ್ ವ್ಲಾಗು. ಅದಾದಮೇಲೆ ದಿಸ್ ದ ಸೆಕೆಂಡ್ ವ್ಲಾಗ್ ನಾಮಕರಣ ಸೀರೀಸಲ್ಲಿ ಬರ್ತಾ ಇರೋದು. ಇವತ್ತು ಏನಂತ ಅಂದರೆ ದಿಸ್ ಆಲ್ ನಾಮಕರಣ ಪ್ರಿಪ್ರೇಷನ್ಸ್. ಇದು ನಿನ್ನೆ ಶಾಪಿಂಗ್ ಮುಗಿಸ್ಕೊಬಂದಿದ್ದೀವಿ. ಶಾಪಿಂಗ್ ಮುಗಿಸ್ಕೊಬಂದು ಇವತ್ತು ಹೋಗಿ ಸ್ಟಿಚಿಂಗಿಗೆ ಕೊಡಬೇಕು. ಫಸ್ಟು ಸ್ಯಾರಿನ ಜಿಗ್ಜಾಗ್ ಪಾಲಿಗೆ ಕೊಟ್ಬಿಟ್ಟು ಟೈಲರ್ ಹತ್ರ ಹೋಗಿ ಅದನ್ನು ಕೊಟ್ಟು ಅವ್ರ ಹತ್ರ ಬ್ಲೌಸ್ ಪೀಸ್ ಇಸ್ಕೊಂಡು ಹೋಗಿ ಹ್ಯಾಂಡ್ ವರ್ಕಿಗೆ ಕೊಡಬೇಕು. ಅಲ್ಲಿ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಬೇಕು. ನಾನು ಅನನ್ಯ ಹೋಗೋ ಪ್ಲ್ಯಾನ್ಸ್ ಇದೆ. ನಾನು ಅಪ್ಪಾಜಿ ಹೋಗೋ ಪ್ಲ್ಯಾನ್ಸ್ ಇದ್ದಿದ್ದು, ಬಟ್ ಇವಾಗ ಅನನ್ಯನೂ ಜಾಯ್ನ್ ಆಗ್ತಿದ್ದಾಳೆ. ಅಪ್ಪಾಜಿ ಬರ್ತಾರೋ ಇಲ್ಲ ನಾವಿಬ್ಬರು ಹೋಗ್ತೀವೋ, 3 ಜನ ಹೋಗ್ತೀವೋ, ಐ ಡೋಂಟ್ ನೋ. ಲೆಟ್ಸ್ ಸಿ ಯಾರ್ಯಾರೆಲ್ಲ ಹೋಗ್ತೀವಿ ಅಂತ. ಆ್ಯಂಡ್ ನೋಡೋಣ ಗೈಸ್, ಹೋಗ್ಬಿಟ್ಟು ಕೊಟ್ಟು ನಂದು ಮದುವೆ ವೀಡಿಯೋಸ್ ಹಾಕೋಕ್ಕೆ ಅಂತ ಹೇಳಿ ನಾನು ಇದು ಹಾರ್ಡ್ ಡಿಸ್ಕ್ ಕೊಟ್ಟು ಬಂದಿದ್ದೀನಿ, ಪೆನ್ ಡ್ರೈವಿಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ. ಅವ್ರು ಮಾಡಿದರೆ ಅದನ್ನು ಇಸ್ಕೊಂಡ್ಬಿಟ್ಟು ಬರೋಣ. ಅದಾದಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಕೆಲಸಗಳಿರುತ್ತೆ. ಅದಲ್ಲದೆ ಮತ್ತು ಸ್ವಲ್ಪ ಪ್ರಿಪ್ರೇಷನ್ಸ್ದು ಇದೆಲ್ಲ ತೊಳೆದು ರಾಗಿ ಎಲ್ಲ ತೊಳೆದು ಒಣಗಿಸಿರೋದು ಇದೆಲ್ಲ ಕ್ಲಿಪ್ಪಿಂಗ್ಸ್ ಇದೆ, ಸ್ವಲ್ಪ ಅದನ್ನು ಜಾಯಿನ್ ಮಾಡ್ತೀನಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಆದಷ್ಟು ಇಲ್ಲ ಲಾಸ್ಟಲ್ಲಿ ಹ್ಯಾಡ್ ಮಾಡ್ತೀನಿ ಆ ಕ್ಲಿಪ್ಪಿಂಗ್ಸ್ನ, ಆರ್ ಎಲ್ಸ್ ಅದರ್ವೈಸ್ ಸ್ಟಾರ್ಟಿಂಗಲ್ಲೇ ಎಲ್ಲಾದರೂ ಜಾಯಿನ್ ಮಾಡಿರ್ತೀನಿ. ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ನೋಡಿ ಗೈಸ್, ನಾಮಕರಣ ಪ್ರಿಪ್ರೇಷನ್ ಇಷ್ಟ ಆಗವೆ. ಏನು ಅನನ್ಯ, ಅನನ್ಯ ಏನು ಅನನ್ಯ ಏನು ಏನೋ ಹೇಳ್ಬೇಕು ಅಂತಿದ್ದಲ್ಲ. ಹಿಂಗೆ ಹೆಂಗೋ ತಗೊಂಡು ಹಿಂಗೆ ತಿಂದೆ ಸೌಂಡ್ ಬರುತ್ತಂತೆ. ಓಕೆ, ನಾಮಕರಣಗೆ ಅಂತ ರೈಸಿಗೆ ಮತ್ತು ಮುದ್ದೆಗೆಲ್ಲ ತೊಳೆದ್ಬಿಟ್ಟು ಒಣ ಹಾಕೋರೆ. ರಾಗಿ ಅಕ್ಕಿ ಅಲ್ಲ, ಅಲ್ಲಿ ರೈಸಿಗೆ ಅಕ್ಕಿ ಅಲ್ಲಿಲ್ವಾ, ಮತ್ತು ರೊಟ್ಟಿ ಸಾರಿ ಶೆಟ್ ಅದು ಅಕ್ಕಿ, ಮನೆಗೆ ಅಕ್ಕಿ ಅದು ರೊಟ್ಟಿಗೆ ಸಿಟ್ ಮಾಡ್ಸೋಕ್ಕೆ, ಇದೆಲ್ಲ ಮುದ್ದೆಗೆ. ಅಲ್ಲೆಲ್ಲ ಎತ್ತಿಟ್ಟವ್ರೆ. ಅಲ್ಲಿ ಚೀಲ ಐತಲ್ಲ, ಈ ಚೀಲ ಅಲ್ಲಿದ್ದಿದ್ದು ಮತ್ತು ಈ ಚೀಲ ಅಲ್ಲಿರೋದೆಲ್ಲ ಎತ್ತಿಟ್ಟಿರೋದು. ಅಲ್ಲಿ ನೋಡಕ್ ಹೋಗ್ತಾವೆ, ನೀರು ಬಿಟ್ಟೈತಂತೆ. ಹಿಂಗೆ ಹಿಡ್ಕೊಂಡು ಹೋಗ್ತ ನಾನು ಸಾಕು. ಅಂತ ಚಿನ್ವಿ And also, as you all see in the thumbnail, yes guys, we are doing ನಾಮಕರಣ ಮಾಡ್ತಿದ್ದಾರೆ ನಮ್ಮ ಮನೆಯಲ್ಲಿ. ಚಿನ್ವಿಗೋಸ್ಕರ ನಮ್ಮ ಮನೇಲಿ ಇಲ್ಲಿ ಅಪ್ಪಾಜಿ ಅಮ್ಮನೇ ಮಾಡ್ತಾ ಇರೋದು. ನಾಮಕರಣ ಮಾಡ್ತಿದ್ದಾರೆ. ಆ್ಯಂಡ್ ಇದು ಸೆಲೆಬ್ರೇಷನ್ ಮೋಡ್ ಆನ್. ಅಪ್ಕಮಿಂಗ್ಸ್ ಎಲ್ಲ ಸೆಲೆಬ್ರೇಷನ್ ಪ್ರಿಪ್ರೇಷನ್ಸ್ ಇರುತ್ತೆ. ಆ್ಯಂಡ್ ಎಲ್ಲದನ್ನು ನಿಮ್ಮ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಶೇರ್ ಮಾಡ್ತಾ ಹೋಗ್ತೀನಿ, ತೋರಿಸ್ತಾ ಹೋಗ್ತೀನಿ. ನನ್ನ ಕೈಯಲ್ಲಿ ಅಷ್ಟು ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಎಷ್ಟೆಷ್ಟು ಸಿಗುತ್ತೆ ಅದು ಚಿಕ್ಕ ಪುಟ್ಟದನ್ನು ಅದನ್ನು ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ. ಆ್ಯಂಡ್ ಆಲ್ಸೋ ಯಸ್, ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಗೈಸ್, ನಮ್ಮ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀವಿ ಬಿಕಾಸ್ ಆಫ್ ಅನನ್ಯ. ಬಟ್ ಕ್ಯಾನ್ಸಲ್ ಆಗಿಲ್ಲ, ಪೋಸ್ಟ್ಪೋನ್ ಆಗಿರೋದು. ವಿ ವಿಲ್ ಗೋ ಆನ್ ಈವ್ನಿಂಗ್ 1-2-3 ಅವರ್ಸ್ ಆದಮೇಲೆ ಹೋಗ್ತೀವಿ. ಬಿಕಾಸ್ ಅನನ್ಯ ವರ್ಕ್ ಇದೆ ಅಂತೆ. 1 ಅವರ್ ಅಷ್ಟೇ ಅವಳಿಗೆ ಗ್ಯಾಪ್ ಇದ್ದಿದ್ದು. 1 ಅವರಲ್ಲಿ ಹೋಗಿ ಬರೋಕ್ಕಾಗಲ್ಲ, ಮತ್ತು ನಾವು ಡಿಸೈನ್ಸ್ ಎಲ್ಲ ಮಾಡೋ ಟೈಮ್ ಆಗೋದಿಲ್ಲ ಗೈಸ್. ಅದಕ್ಕೋಸ್ಕರ ಅಂದ್ಕೊಂಡಿದ್ದು ಸ್ವಲ್ಪ ಲೇಟಾಗಿ ಹೋಗ್ಬಿಡೋಣ, ಅವಳು ವರ್ಕ್ ಕಂಪ್ಲೀಟ್ ಆದಮೇಲೆ ಹೋಗೋಣ. ಅದಾದಮೇಲೆ ಹೇಳೋಣ ಅಂತ. ಸಾರಿ, ನಮ್ಮಮ್ಮನ ಬ್ಯಾಕ್ಗ್ರೌಂಡಲ್ಲಿ ನೋಡ್ಕೊಂಡು ಮಾತಾಡ್ತಿರೋದಕ್ಕೆ ಎಲ್ಲ ಹೇಳ್ತಿದ್ವಿ. ಆಮೇಲೆ ಹೋಗೋಣ, ಆಮೇಲೆ ಆದರೆ ಫ್ರೀ ಟೈಮ್ ಇರುತ್ತೆ, ಆರಾಮಾಗಿ ಸೆಲೆಕ್ಟ್ ಮಾಡಿ ಹೇಳ್ಬೋದು ಅಂತ. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಸ್ಯಾರಿ ಕುಚ್ಚು ಸೆಲೆಕ್ಟ್ ಮಾಡೋಕ್ಕೆ ಮತ್ತೆ ಹೋಗ್ಬೇಕಾಗುತ್ತೆ. ಆ್ಯಂಡ್ ಅನನ್ಯ ಅಲ್ಲಿದ್ದಾಳೆ, ವಿಲ್ ಶೋ ಯು ವೆಯ್ಟ್. ಅನನ್ಯ ಅವಳು ಪಾಪ ಫುಲ್ ರೆಡಿಯಾಗಿ ಡ್ರೆಸ್ ಚೇಂಜ್ ಮಾಡಿರೋದು ಗೈಸ್. ಎಲ್ಲ ಹೋಗ್ತೀಯ ಚಿನ್ನಮ್ಮ ನೀನು? ಹೇಳು ಏನು ಏನು
ಏನು ಹೇಳು ಅನಮ್ಮ ಏನು ಮಾಡ್ತಿರೋದಲ್ಲಿ ಅನಮ್ಮ ಏನು ಮಾಡ್ತಿರೋದು ಅವ್ನಿಗೆ ಇವಾಗ ಲ್ಯಾಪ್ಟಾಪ್ ಬೇಕು ಗೈಸಲ್ಲಿ ಅವಳು ವರ್ಕ್ ಮಾಡ್ತಾ ಇರೋದು ಅವ್ನಿಗೆ ಅಲ್ಲಿ ಹೋಗಿ ಎಲ್ಲ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡೆಲ್ಲ ಇದು ಮಾಡಬೇಕು ಅವನು ಹಂಗೆಲ್ಲ ತೋರಿಸ್ಬಾರ್ದು ಹೋಗು ಲ್ಯಾಪ್ಟಾಪ್ ತೋರಿಸಿ ನಿನ್ನ ವರ್ಕ್ ತೋರಿಸೋದು ನಾನು ನಿಮ್ಗೇನಾದ್ರು ಅವಳು ಏನು ಮಾಡ್ತಾಳೆ ಅಂತ ಕಾಣಿಸ್ತೈತಾ ಇಲ್ಲ ತಾನೆ ಅದೇ ನನ್ನ ಮಗನೇ ಹೇಳ್ತಾವ ನೋಡು ಅದೇ ಹ್ಞೂ ಅಂತ ಹೋಯ್ ಅಂತ ಹೋಯ್ ಹ್ಞೂ 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 ಇದು ಬ್ಯಾಕ್ಗ್ರೌಂಡ್ ಅಲ್ಲ ನನ್ನ ರಿಯಾಕ್ಷನ್ ನೋಡಿ ಮಾಮ ಹೋಗ್ರ ಆಚೆ ಅಂತವಳೆ ಸುಮ್ಮನೆ ಹೋಗ್ರ ಆಚೆ ಅಂತವಳಲ್ಲ ಹೋಗಿ ಆಚೆ ನೀವು ಅಂತವಳೆ ಅನ್ಮ್ಯೂಟ್ ಮಾಡು ಮಮ್ಮದು ಹೋಗೋಣ ಅವಳು ವರ್ಕೆಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ನಾವು ಈವ್ನಿಂಗ್ ಹೋಗಿ ಮಾಡ್ಕೊಂಡು ಬರ್ತೀವಿ ಆರಾಮಾಗಿ ಹೆಂಗೂ ಫ್ರೀ ಟೈಮ್ ಇರುತ್ತೆ ಆರಾಮಾಗಿ ಹೋಗ್ಬಿಟ್ಟು ಬರ್ತೀವಿ ನೆನ್ನೆ ನಮ್ಮ ಬಾಸ್ ಫುಲ್ಲು ಏನು ಜೋಶಲ್ಲ ಅವ್ರೆ ನೋಡಿ ಏನು ಹೇಳು ಸಣ್ಣನೇ ಏನು ಹೇಳ್ತಾಳೆ ಅಂತ ಕೇಳಿಸ್ಕೊಳ್ಳಿ ಹಂಗೆ ಹೇಳು ಯಾರಾದರೂ ನಾನು ನೋಡಿದವ್ರು ವರ್ಕ್ ಫ್ರಮ್ ಹೋಮು ಅಂತ ಬರೀ ಇವೇ ಮಾಡ್ತಿರ್ತಾಳಲ್ಲ ಅಂತ ಅದು ಬಿಟ್ಟಾಕಿ ವರ್ಕ್ ಫ್ರಮ್ ಹೋಮ್ ಇದು ಅದು 2 ಕೆಲಸನೂ ಮಾಡಬೇಕು ಡಬಲ್ ವರ್ಕ್ ಫ್ರಮ್ ಹೋಮ್ ನಿನಗೆ ಡಬಲ್ ವರ್ಕ್ಗೆ ಎಷ್ಟು ಮನೇಲಿ ಒಬ್ಬಟ್ಟು ಮಾಡ್ತಾ ಇದೀವಿ ಒಬ್ಬಟ್ಟು ಇಸ್ ಮೈ ಫೇವ್ರೆಟ್ ಸ್ಯಾಲ್ರಿ ಒಂದು ಬೇರೆದೆಲ್ಲ ಏನು ಬೇರೆದಿಲ್ಲ ನಿನ್ನ ಸ್ಯಾಲ್ರಿ ಮಿಕ್ಕಿದ ಹೇಳಲ್ಲ ಗೈಸ್ ಬೇರೆ ಎಲ್ಲ ಬೇಡ ಎಲ್ಲ ಅದು ಆಮೇಲೆ ಸೋಷಿಯಲ್ ಮೀಡಿಯಾ ಎಲ್ರಿಗೂ ಎಲ್ಲ ನ್ಯೂಸ್ ಗೊತ್ತಾಗ್ಬಿಡುತ್ತೆ ಎಲ್ಲಾದ್ರೂ ಹೇಳೋಕ್ಕಾಗಲ್ಲ ಅಲ್ವೇನಪ್ಪ ಇಲ್ಲ ಲಂಚ್ ಕಾಯ್ತಾ ಐತೆ ಗೈಸ್ ನಾನೇ ಒಬ್ಬಟ್ಟಿಗೆ ಕಾಯ್ತಾ ಇದ್ದೀನಿ ಇನ್ನು ತೊಡ್ತಾ ಇಲ್ಲ ಇವರು ಕಾಯ್ಕೊಂಡು ನಿಂತಿದ್ದೀನಿ ನಾನು ಯಾವಾಗ ತೊಡ್ತಾರೆ ಅಂತ ಒಬ್ಬಟ್ಟು ಇಸ್ ಮೈ ಫೇವ್ರೆಟ್. ಎಲ್ಲ ಅಮ್ಮಂದಿರ ಕತೆ ಏನು ಹೇಳೋದನ್ನೇ ಇಲ್ಲಿ ನೋಡ್ಬಿಟ್ಟು ಹೇಳ್ತಾಳೆ ಈಗ ನೋಡಿ ಗೊತ್ತಾಯ್ತಾ ಫ್ಲ್ಯಾಶ್ ಆಯ್ತಾ ದಿಸ್ ಒನ್ ಏನು ಹೇಳು ಬಟರ್ ಪೇಪರ್ ಇದ್ರು ಆಯಿಲ್ ಪೇಪರೇ ತಗೊಳ್ಳೋದು ಅಂತ ಏನು ಸೇಮ್ ಯಪ್ಪ ದೇವ್ರೇ ನನಗೆ ಸುಮ್ಮನೆ ಫೋನ್ನೇ ಕೇಳಕೈತಲ್ಲ ನೀವು ಅವ್ನು ಪಾಪ ಅವನು ಅದಕ್ಕೆ ಮಾತಾಡ್ತಾನೆ ನಿಮ್ಗೇನು ಗೊತ್ತಾಗಲ್ವಾ ಪಾಪ ಹಬ್ಬ ಫಸ್ಟ್ನೇ ಒಬ್ಬಟ್ಟು ಗೈಸ್ ಇದು ಒಬ್ಬಟ್ಟು ಬರ್ತಿಲ್ಲ ಗೈಸ್ ಕಿತ್ತೋಗ್ತೈತೆ ಅಂಡ ತಿನ್ನೋದು ಬಿಟ್ಟಿಲ್ಲ ತಿಂತಾನೆ ಇದ್ದೀನಿ ಬಟ್ ಕಿತ್ತೋಗ್ತಿದೆ ಸ್ವಲ್ಪ ಕಿತ್ಕೊಂಡು ಹೋಗ್ತಿರೋದಕ್ಕೆ ಅಮ್ಮ ಬಾಳೆ ಎಲೆ ತರ್ತೀನಿ ಅಂತ ಹೋಗೈತೆ ಕಮ್ಮ ನನ್ಯಾ ಕಮ್ಮ ಅದೆಲ್ಲ ಹೇಳ್ತಾರ ಬಾಳೆ ಎಲೆ ತಂದ್ಮೇಲೆ ಬಾಳೆ ಎಲೆ ಮೇಲೆ ಅನನ್ಯ ಹೇಳ್ತಾಳು ಹಂಚಿನ ಮೇಕೆ ತೊಟ್ಟಮ್ಮ ಅಂತ ಅದಕ್ಕಿಂತ ಬೆಟರ್ ಬಾಳೆ ಎಲೆಯಲ್ಲಿ ತೊಟ್ಟದು ಅದೆಲ್ಲ ಹೇಳ್ತಾರ ಅನನ್ಯ ನೆಕ್ಸ್ಟ್ ರಸ್ಕೊಲ್ ನಾನೇ ನಿಂಗನ್ನ ಅಂತ ನಾನು ನಿಂಗ ಹೇಳಿದ್ನ ಏನ್ ತಿಂತಿದ್ಯಪ್ಪ ಒಬ್ಬಟ್ಟು ಬಿಡು ಆಮೇಲೆ ಊಟ ಬಸ್ಸಾರು ಮುದ್ದೆ ಅನ್ನ ಸೊಪ್ಪಿನ ಪಲ್ಯ ಸೊಪ್ಪು ಕಾಳು ಪಲ್ಯ ವಿತ್ ಒಬ್ಬಟ್ಟು ಪಾಪ ಹೊತ್ಕೊಂಡೈತಾನೆ ನಿಮ್ಮಮ್ಮ ಅಯ್ಯೋ ಫುಲ್ಲು ಬೆಳೆದಿರ್ತಾನ ಸ್ವೆಟ್ ಆಗಿರ್ತಾನೆ ಚಿನ್ನಮ್ಮ ಇಲ್ಲೋಡು ಮುದ್ದು ಚಿನ್ನಮ್ಮ
ಪುಚ್ಚಿ ನೋಡುತ್ತೆ, ಇದು ನನ್ನ ನೋಡುತ್ತೆ. ಅದು ಯಾರು ಮಂಗ ಅವ್ರನ್ನ ನೋಡುತ್ತೆ. ಯಾಕಂದ್ರೆ ಅದು ಮಂಗ ಅಂದ್ರೆ ನೀನ್ ದೊಡ್ಡ ಮಂಗ ನೋಡಲ್ಲ ಅಲ್ಲಲ್ಲಿ ಹೆಂಗ್ ಹಾಕಿತವನೆ ಅಂತ. ಅದು ಕಾಳು ಇರುತ್ತಲ್ಲ, ಒಂದೊಂದು ಕಾಳು ಇರ್ತಲ್ಲ, ಅದನ್ನ ಕೊಂಡು ಇಟ್ಕೊತಾನೆ. ಯಾರ ತರವನೆ? ಅನನ್ಯನ್ ತರವನೆ ಅಂತ ಹೇಳಿ ಫುಲ್ ಖುಷಿಯಾಗಿ ಕೂತ್ಕೊಂಡೆ. ತರ ಇಲ್ಲ ಅಂತ ನಂಗೆ ಗೊತ್ತು. ಕೊಂಡಾಡ್ಬಿಡ್ತಾನೆ. ಕಲರ್ ಮಾತ್ರ ಯಾಕೆ ಇಲ್ಲ ಗೈಸ್, ನಾನು ಯಾವಾಗ್ಲೂ ಅನನ್ಯಂಗೆ ಹೇಳ್ತೀನಿ, ಅನನ್ಯ ನಿನ್ಕಿನ ಕಲರ್ ಆಗೋನೆ ಅಂತ. ಅವಳು ಹೇಳ್ತಾಳೆ ಯಪ್ಪ ಕಲರ್ ಮಾತ್ರ ನಂತರ ಇಲ್ಲ ಅಂತ. ಅನನ್ಯಂಕಿಲ್ಲ ಫುಲ್ ಕಲರ್ ಇದ್ದಾನಂತೆ, ಅನನ್ಯ ಫುಲ್ ಕಲರ್ ಇದ್ದಾಳಂತೆ. ಫುಲ್ ಏನಲ್ಲ, ಒಂದ್ ಸ್ವಲ್ಪ ಇವನ್ಕಿಂತ ಬೆಟರ್. ಹಂಗಂತ ಏನಿಲ್ಲ, ಚೆನ್ನಾಗವನೆ ಹುಡುಗನು. ಅಲ್ಲ ಮಗ್ನೆ, ಅವ್ನು ನಿನ್ಕಿನ ಚೆನ್ನಾಗವನೆ. ಅಲ್ಲ ಮುದ್ದು ಅವನು. ಇಲ್ಲ ಇಲ್ಲ ನೀನ್ ಚೆನ್ನಾಗಿಲ್ಲ. ನೀನ್ ಚೆನ್ನಾಗಿಲ್ಲ. ಒಗತ್ತಗೆ ಎಂದು ಒಗತ್ತಗೆ ಕೂದಲು ಕೇಳ್ತಾರ ಮಂಗಣ. ಬಿಡ ಸಾಕು, ಹೋಗೋಣ. ಬಾಯ್ ಮಾಡು. ಬಾಯ್ ಬಾಯ್. ಆಯ್ತು ಆಯ್ತು. ಇಲ್ಲ ಅವಳೇನು ಮಾಡಲ್ಲ, ಬಿಡು ಬಿಡು ಅವಳು. ಅಮ್ಮಮ್ಮ ನೋಡಿಲಿ ಎಲ್ಲೆಲ್ಲ ಮಾಡ್ತಾ ಇರೋದು. ಯಪ್ಪ ಗೈಸ್ ಇಟ್ಸ್ ಆಲ್ರೆಡಿ 6 o'clock ಆಯ್ತಾ. 1 2 hours 3 hours ಪೋಸ್ಟ್ಪೋನ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆಲ್ರೆಡಿ 6 o'clock ಆಯ್ತು, ಇನ್ನೂ ವರ್ಕ್ ಮುಗ್ದಿಲ್ಲ. ಅದಕ್ಕೋಸ್ಕರ ವೆಯ್ಟಿಂಗ್. ಚಿನ್ನಿ ಇಲ್ಲ ಕೂರಿಸ್ಕೊಂಡು ಆಟ ಆಡ್ಕೊಂಡು ಇಲ್ಲೇ ಕೂತಿದ್ದೀವಿ. ಎಲ್ಲ ಮುಗಿದ್ಮೇಲೆ ಹೋಗೋಣ, ನೋಡೋಣ. ಫುಲ್ಲು ಕತ್ಲೆ ಆಗುತ್ತಾ ಇಲ್ಲ ಹೆಂಗೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು. ಮುದ್ದು ಇಲ್ಲಿ ಸಿನಿಮಾ ಏನು ರಿಯಾಕ್ಷನ್. ನಗು ಒಂಚೂರು ಚಿನ್ವಿ, ನಗು. ಫುಲ್ಲು ಏನು ರಾಜ ರೋಜ ಕೂತ್ಕೊಂಡು. ನೀನು ಫೋನ್ ಯೂಸ್ ಮಾಡ್ತಾ ಇರೋದಾ? ನಮ್ಮಮ್ಮನ ಚೆನ್ನಾಗಿ ಅನ್ಸಲ್ಲ, ಯಾಕೆ ತೋರಿಸ್ತೆ ಅಂತ. ಈ ಅನನ್ಯದು ವರ್ಕ್ ಮುಗಿಯೋದು ತುಂಬ ಲೇಟ್ ಆಗಿದ್ದ ಕಾರಣ ವಿ ವಿಲ್ ಗೋ ಆನ್ ಟುಮಾರೋ. ಅವಳು ಊಟ ಮಾಡ್ತಿದ್ದಾರೆ ಗೈಸ್, ನಾನು ಊಟ ಮಾಡಬೇಕು, ನಮ್ಮಮ್ಮನ ಊಟ ಮಾಡ್ತಿದ್ದಾರೆ. ದಟ್ ಡಿನ್ನರ್ ಈಸ್ ಚಪಾತಿ, ಸೊಪ್ಪು, ಕಾಳು ಪಲ್ಯ ಮತ್ತು ಇದು. ಆ್ಯಂಡ್ ಐ ವಿಲ್ ಕಂಟಿನ್ಯೂ ದಿಸ್ ವ್ಲಾಗ್ ಆನ್ ಟುಮಾರೋ. ಬೈ ಬೈ, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್. ಆ್ಯಂಡ್ ಯಸ್, ಇವತ್ತಾದರೂ ಹೋಗ್ತೀವಿ ಬಿಕಾಸ್ ನನಗೆ ಸೆಕೆಂಡ್ ಶಿಫ್ಟ್ ಇದೆ ಅಂತ ಇವತ್ತು. ಈಗ 3 ಏನೋ ಇದೆ ಅಂತ ಅಂತಿದ್ರು. ಸೊ ವಿ ವಿಲ್ ಗೋ ಆನ್ ಟುಡೇ. ಓಕೆ. ಆ್ಯಂಡ್ ಅನನ್ಯ ಅಮ್ಮ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಚಿನ್ವಿ ಆಟ ಆಡ್ತಾ ಇದ್ದಾರೆ, ಅಮ್ಮ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಬಟ್ ತೋರಿಸ್ತೀನಿ. ಮನೆ ಬ್ರೇಕ್ಫಾಸ್ಟ್ ಕೈಸಿದ್ದು ತರಕಾರಿ ಉಪ್ಪಿಟ್ಟು. ಈ ಸಣ್ಣ ಚಿನ್ವಿಗೆ ಜುಟ್ಟು ಆಗ್ತಾಯಿಲ್ಲ ಅಂತ, ಅದಕ್ಕೋಸ್ಕರ ಎಂಥದ್ದು ಡಿಸ್ಕೋ ರಬ್ಬರ್ ಮತ್ತು ಕೂಮ್ ತಗೋ ಅಂತ ಹೇಳಿದ್ದು. ಸೊ ಐ ಆಮ್ ಗೋಯಿಂಗ್ ಟೇಕಿಂಗ್ ದಿಸ್. ಲೆಟ್ಸ್ ಗೋ. ಹೆಂಗೆ ಕಾಣಿಸ್ತಾನೆ ಅಂತ ನೋಡೋಣ. ಸಿನಿಮಾ ಇದನ್ನ ನೋಡ್ತಾನೆ. ಯಾಕೆ ಅಳತ್ತಾರ ಅವನೇ? ಮನೆ ಅಂತ ಎತ್ಕೋ ಅಂತ ಅದು ಕೊಡ್ಬೇಡ, ಚಲ್ತಾನೆ. ಬೇಕಂತ ಹೋಗಿ ಹೊಡಿಕೊ. ಫಸ್ಟ್ ಟೈಮ್ ಗೈಸ್ ಆಗ್ತಾ ಇರೋದು ಜುಟ್ಟು. ನಾನು ಎಷ್ಟು ಸತಿ ಹಿಂಗೆ ಇಟ್ಕೊಂಡು ನೋಡಿದ್ದೀನಿ. ಹಾಕಕ್ಕೆ ಹೋದಾಗ ಅದು ರಿಬ್ಬನ್ ಹಾಕಕ್ಕೆ ಹೋದಾಗ ಎಲ್ಲ ಅಳಿಸ್ಕೊಬಿಡುತ್ತೆ. ಇನ್ನೂ ಪುಟ ಪುಟಾಣಿ ಥರ ಐತೆ. ಉಪ್ಪಿಷ್ಟ ಟೈಮ್ ಥರ 3 ಹಾಕನಪ್ಪ. 4 ಹಾಕು. ಬಿದೋಗ್ತಿ ಕಣವ. ರಿಬ್ಬನ್ ಕೊಡಿ. ಅಲ್ಲೇನವಾ? ಇದು ನೋವಾಗುತ್ತೇನಪ್ಪ. ಹಾಕ್ಬಿಟ್ಟು ನೋಡು. ನಾನು ಅದಕ್ಕೆ ಮಾಮೂಲಿದು ಹಾಕಂತಿದ್ದೆ.
ಬಿದೋಯ್ತಾ ಇದ್ಯಾ? ಓ ಬಿಡು ಸಾಕು ಒಂದೆರಡು. ಏಯ್ ಆಗೋಯ್ತು. ಮುದ್ದು ಚಿನ್ವ ಇಲ್ಲಡ ಪುಚ್ಚಿ ಇಲ್ಲಿ. ಆಲ್ರೆಡಿ ಎಲ್ಲ ಬಿಚ್ಕೊಂಡು ಹೋಗ್ತೈತೆ ಗೈಸ್ ಇಲ್ಲಿ ಇಲ್ಲೆಲ್ಲ. ಅದು ಸಣ್ಣ ಸಣ್ಣ ಕೂದಲಿದೆ ಅಲ್ವಾ, ಬೇಬಿ ಹೇರ್ಸ್ ಅಲ್ಲ, ಅದಕ್ಕೆ. ಇದೊಂದು ಪಾಪ ಅಂತ ಸಾಕಲ್ಲ ನಾವು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಅಪ್ಪಾಜಿ ಅಮ್ಮ ಇಬ್ರು ಸೇರ್ಕೊಂಡು ಅವನಿಗೆ ಊಟ ಮಾಡಿಸ್ತಾ ಇರೋದು. ಎಷ್ಟು ಕಷ್ಟ ಅವನಿಗೆ ತಿಂತದಂದ್ರೆ ಸ್ಟ್ರಗಲ್ಲು, ಸಿಕ್ಕಾಬಟ್ಟೆ ಕಷ್ಟ. ಈಗ ಅನನ್ಯ ಹೋಗೋಣ ಅಮ್ಮ ಕೈಲಿ, ಅಮ್ಮ ರೆಡಿ ಆಗಲಿ ಅಂತ ಹೇಳ್ಬಿಟ್ಟು ಅಮ್ಮ ಅನನ್ಯ ಹೋಗ್ತಾಳೆ. ಸಿಕ್ಕಾಪಟ್ಟೆ ಕಷ್ಟ ಐತೆ ಮಕ್ಳಿಗೆ ಊಟ ಮಾಡಿಸೋದಾಗಿರ್ಬೋದು, ನೋಡ್ಕೊಳ್ಳೋದಾಗಿರ್ಬೋದು, ಭಾರಿ ಕಷ್ಟ ಇದೆ ಗೈಸ್. ಅಮ್ಮ ನಾವು ರೆಡಿ ಆಗಲಿ ಅಂತ ಹೇಳ್ಬಿಟ್ಟು ನೀವು ರೆಡಿಯಾಗಿ ಹೋಗಿ ನಾವು ತಿನ್ನಿಸ್ತೀವಿ ಅಂತೇಳಿ ಅಪ್ಪಾಜಿ ಅಮ್ಮ ಇಬ್ಬರು ಕುತ್ಕೊಂಡು ಮಾಡಿದ್ರೂ ತಿನ್ಸೋಕ್ಕಾಗ್ತಾಯಿಲ್ಲ. ಬಾಯಿ ಓಪನ್ ಮಾಡಲ್ಲ, ಹಿಂಗೆ ಇಟ್ಕೊಂಡಿರ್ತಾನೆ. ಹಂಗೆ ನಗ್ಸಿದ್ರು ಅಷ್ಟು ಹಂಗೆ ನಗ್ತಾನೆ, ಹಿಂಗೆ ನಗ್ತಾನೆ. ಕಚ್ಕೊಂಡ ಅಂತ ಕೈಯಲ್ಲಿ ತಿನ್ಸಿದ್ರೆ ಕಚ್ಚಲ್ವ ಅವನು. ಚಿಕ್ಕಿ ಇಟ್ಟಿರೋದು ನಿಂಗೆ ಹಂಗೆ ಐತಲ್ಲ ಚಿನ್ವ, ಜುಟ್ಟು ಹೋಗ್ಬಿಡುತ್ತೆ ಈಗ. ಹಂಗೆಲ್ಲ ಮಾಡ್ಕೊಬಿಡೋ ಕಣವ, ಕಣ್ಕೊಪ್ಪಿಕ್ಕದ ಟಾಸ್ಕ್. ಬಳ್ಕೊಬಿಡ್ತೀವಿ ಆಮೇಲೆ. ಒಂದೇ ಒಂದು ನಿಮಿಷ ತಾಳ್ಕೊಂಡು. ಅಲ್ಲೋಡ ಅಮ್ಮಮ್ಮ ನೋಡು, ಅಮ್ಮಮ್ಮ ಅಲ್ಲಿ, ಅಮ್ಮಮ್ಮ ನೋಡು, ಅಮ್ಮಮ್ಮ ಇಲ್ಲಿ. ಆಗೋಯ್ತು. ಮುದ್ದಾಯ್ತು. ಹಾಯ್ ಮುದ್ದು ಅಲ್ಲೋಡ, ಇಲ್ಲಿ ಜುಟ್ಟೆಲ್ಲ ಅಳಿಸ್ಕೊಂಡು ಇಷ್ಟು ಉಳ್ಕೊಂಡೈತೆ ಗೈಸ್. ಮುದ್ದುಗೆ ಆಲ್ರೆಡಿ ನಿದ್ದೆ ಬಂದಿದೆ. ಐ ಡೋಂಟ್ ನೋ ಅಲ್ಲಿ ನಮ್ದೆಲ್ಲ ಮುಗಿಯೋದಕ್ಕೆ ಅವನು ಹೆಂಗಿರ್ತಾನೆ ಅಂತ. ಬಟ್ ಎಲ್ಲರೂ ಹೋಗೋದ್ರಿಂದ ಅವನೊಬ್ಬನ ನಾವು ಬಿಟ್ಟು ಹೋಗೋಕ್ಕಾಗಲ್ಲ, ಎಲ್ಲೂ ಬಿಟ್ಟು ಹೋಗಲ್ಲ ಯೂಶ್ವಲಿ. ಎಲ್ಲರೂ ಹೋಗೋದ್ರಿಂದ ಅವನನ್ನು ಕರ್ಕೊಂಡು ಹೋಗಬೇಕು. ಸೊ ನೋಡೋಣ. ಅಮ್ಮ ಅಪ್ಪಚ್ಚ ಎಲ್ಲ ಇರ್ತಾರಲ್ಲ, ನಮಗೇನು ಕಷ್ಟ ಆಗಲ್ಲ, ಅವ್ರು ಎತ್ಕೊಳ್ತಾರೆ, ಅವರೇ ಎಲ್ಲ ನೋಡ್ಕೋತಾರೆ ಅಲ್ಲ ಮುದ್ದಮ್ಮ. ಆಲ್ರೆಡಿ ಇದ್ದೇ ಬಂದ್ಬಿಟ್ಟಿದ್ದೆ ನಿಂಗೆ. ಕಮ್, ನಿಂಗೂ ನಿದ್ದೆ ಬಂದೈತಾ? ಯಾಕೆ ಕಣ್ಣು ಸುಮ್ಮನೆ 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 ಅಲ್ವಪ್ಪ, ಯಾವತ್ತಾಗೆ ಅಂತಾರೆ. ಏನೋ ಬಜಾರ್ ಅನನ್ಯ ಇಲ್ಬಾ, ಬೆಳಿಗ್ಗೆ ಕರೆಕ್ಟಾಗಿ ನಿಂತ್ಕೋ, ಸುಮ್ಮನೆ ನಿಂತ್ಕೋ. ಮುದ್ದೆ ಇಲ್ಲ ನೋಡ, ಇಲ್ಲಿ ಹೇಳ್ಬೇಕಿತ್ತು ಗೈಸ್, ಮರ್ತೋಗಿದೆ ನಿಮ್ಗೆ. ಲಾಸ್ಟ್ ಬ್ಲಾಗ್ಸಲ್ಲಿ ಎಲ್ಲೋ ಸುಮ್ಮನೆ ಇರೋ ಗೆಸ್ ದಿ ಸರ್ಪ್ರೈಸ್ ಅಂತ ಒಂದು ಬ್ಲಾಗ್ ಇದೆ ನೋಡಿ, ಅದು ನಮ್ಮದು ಪ್ಲ್ಯಾನಿಂಗ್ ಆಗಿದೆ, ಎಲ್ಲದೂ ಆಗೋಗಿದೆ. ನಿಮ್ಗೆ ಆದಷ್ಟು ಬೇಗ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀವಿ. ಅದು ಏಪ್ರಿಲ್ ಲಾಸ್ಟ್ ವೀಕಲ್ಲಿ ಇರುತ್ತೆ, ಹೇಳ್ತೀವಿ. ಅದು ಸರ್ಪ್ರೈಸ್ ಏನು ಅಂತ ಅನನ್ಯ ಅದಕ್ಕೆ ಹೇಳಾಗಿದೆ. ಅದು ಏನು ಪ್ಲ್ಯಾನ್ ಅನ್ನೋದನ್ನ ನಿಮಗೆ ಹೇಳ್ತೀನಿ ನೆಕ್ಸ್ಟ್. ಅಲ್ಲಿ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀವಿ ಅಂತ ಅಂದ್ಕೊಡಿ. ಅದು ಅದ್ರ ಕೆಲಸ ಎಲ್ಲ ಮುಗ್ದಿದೆ, ವ್ಲಾಗ್ ಮಾಡದೆ ಹೋಗಿರೋದ್ರಿಂದ ಅದ್ರ ಬಗ್ಗೆ ಏನು ನಿಮಗೆ ಅಪ್ಡೇಟ್ ಸಿಕ್ಕಿಲ್ಲ. ಗೈಸ್ ಫ್ಯಾನ್ಸಿ ಸ್ಟೋರಿಂದೆಲ್ಲ ಮುಗಿಸ್ಕೊಂಡು ಈಗ ಟೈಲರ್ ಶಾಪ್ ಹತ್ರ ಬಂದಿದ್ದೀವಿ. ಇವ್ರ ಹತ್ರ ಬ್ಲೌಸ್ ಕಟ್ಟಿಂಗ್ ಮಾಡಿಸ್ಕೊಂಡು ವರ್ಕಿಗೆ ಕೊಡಬೇಕು. ಅದಿಟ್ಟು ಇದರಲ್ಲೇ ಐತಾ ಎಲ್ಲದು. ಫ್ಯಾನ್ಸಿ ಸ್ಟೋರಿಂದ ಒಂದು ಬ್ಯಾಂಗಲ್ಸು ಎಲ್ಲ, ಮೆಹಂದಿ, ನೈಲ್ ಪಾಲಿಶು, ಇದು ಚೆನ್ನಾಗೈತೆ. ಅನನ್ಯ ನೋಡೋದು ಯಾವುದೋ ವರ್ಕ್ ನಡೀತಿದೆ ಈ ಸಲ. ಇದು ಎಲ್ಲ ಮಾಡಿರೋದು. ಬ್ಯಾಗ್ ಡಿಸೈನ್ ಚೆನ್ನಾಗಿದೆ. ಸ್ಲೀವ್ಸ್ ಅಷ್ಟು ವರ್ಕ್ ಇಲ್ಲ, ಆದರೆ ಸ್ಲೀವ್ಸ್ ಹಿಂಗೆ ಉದ್ದ ಉದ್ದ ಬರುತ್ತೆ. ಸ್ಲೀವ್ಸ್ ಎಲ್ಲ ಹೋಯ್ತು. ಸ್ಲೀವ್ಸ್ ಇಲ್ಲಿದೆ ನೋಡಿ, ಈ ಥರ ಸ್ಲೀವ್ಸ್. ಯಾವುದೋ ಒಂದು ನಡೀತಾ ಇದೆ.
ಇಷ್ಟು ನಮ್ಮದೆಲ್ಲ ವರ್ಕಿಗೆ ಕೊಟ್ಟು ಸ್ಟಿಚಿಗೆ ಕೊಟ್ಟು ಆಯಿತು. ಇವಾಗ ಅಮ್ಮಂದು ಕೊಡೋಕ್ಕೆ ಅಂತ ಹೇಳಿ ಬಂದ್ವಿ. ವರ್ಕಿಗೆ ಕೊಡೋಣ ಅಂತ ಹೇಳಿ ಚಿನ್ವಿ ಹಂಗೆ ಮಲ್ಕೊಂಡಿದ್ದಾನೆ. ಫ್ಯಾನ್ ಇರೋದಕ್ಕೂ ತಣ್ಣಗಾಗ್ತಿದೆ, ಅದಕ್ಕೆ ಮಲಗಿದ್ದಾನೆ ಅವನು. ಸೊ ಅಷ್ಟು ಬೇಗ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ, ಕೊಟ್ಟಿದ್ದೀವಿ. ಆ್ಯಂಡ್ ಅಷ್ಟೇ. ನಾನು ನಿಮ್ಗೆ ಲಾಗಿನ್ ಆಗಬೇಕಂತ ಹೇಳಿ 3ಗೆ ಲಾಗಿನ್ ಆಗಬೇಕು. ಆಲ್ರೆಡಿ 2 o'clock ಆಗೋಗಿದೆ, 2:10 ಆಗಿದೆ. ಸೊ ವಿಲ್ ಗೋ ಟು ಹೋಮ್. ಐಶ್ವರ್ಯ ಜಿತ್ತಿ ಅವರೇ ಮಿಲ್ಕ್ ಶೇಕ್, ನಾವೆಲ್ಲ ಮಿಲ್ಕ್ ಶೇಕ್ ತಿನ್ನಿ ಮಲ್ಕೊಂಡು ಅವ್ನು ಹೆಂಗೆ ಮಲ್ಕೊಂಡು ಕುಡ್ದು ಮನೆಗೆ ಓಡ್ತಾ ಇರೋದು. ಇನ್ನು ನನಗೆ ನಿನ್ನೆ ಯಾವುದು ಬಟರ್ಸ್ಬೇಕಲ್ಲ, ನನ್ನ ಚಾಕ್ಲೇಟು ಅಪ್ಪದಿದ್ದು ಬಟರ್ಸ್ಕು, ಅಮ್ಮಂದು ಪಿಜ್ಜಾ ಎಲ್ಲ ಸಿಗಲ್ಲ ಗೈಸ್. ನಾನು ಚೇಂಜ್ ಮಾಡಿಕೊಂಡೆ, ಚಾಕ್ಲೇಟ್ ಬೇಡ ಅಂತ ಹೇಳಿ ಅದರಿಂದ ಡ್ರೈ ಫ್ರೂಟ್ ಶೇಕ್ ಹೇಳಿದ್ವಿ. ಫುಲ್ಲು ಪಿಳಿ 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 ಅಂತ ಐತೆ. ಚೆನ್ನಾಗಿದೆಯಾ? ಮಿಲ್ಕ್ ಶೇಕ್ ಏನು ಆಲ್ಮೋಸ್ಟ್ ಮಿಲ್ಕೇ ಫ್ರೀಸರಲ್ಲಿ ಇರುತ್ತಲ್ಲ, ಫ್ರಿಡ್ಜಲ್ಲಿ ಇರೋದು, ಕೋಲ್ಡ್ ಇರೋದು. ನೈಸ್. ಮತ್ತು ಅಪ್ಪಾಜಿಗೂ ಫುಲ್ ತಣ್ಣ ಆಗುತ್ತೆ ಅಂತದೆ, ಜಾಸ್ತಿ ಕೋಲ್ಡ್ ಇದೆಯಾ? ಹೌದಾ? ಅದೇ ಐಸ್ ಕ್ಯೂಬ್ಸ್ ಹಾಕಿ ಗ್ರೈಂಡ್ ಮಾಡ್ತವ್ರೆ. ₹4 ಬಟರ್ಸ್ಕಾಚ್ ಮಿಲ್ಕ್ ಶೇಕ್. ನಂದೇನು ಈ ಥರದ್ರಲ್ಲಿ ಕೊಟ್ಟವ್ರೆ, ಫಸ್ಟೆಲ್ಲ ಎಷ್ಟು ಚೆನ್ನಾಗಿ ಕೊಡೋರು ಗೊತ್ತಾ, ಈ ಥರದಕ್ಕೆ ಹಾಕಿ. ಅಯ್ಯೋನು ಕೈಯೆಲ್ಲ ಆಗ್ಬಿಟ್ಟು. ನೀನು ಚೆನ್ನಾಯ್ತಾ, ನಾನು ಚೆನ್ನಾಯ್ತಾ? ನೀನು ಚೆನ್ನಾಯ್ತಾ? ಎಲ್ಲಾರ್ದು ಆಯ್ತು, ಇವ್ರದ್ದಾಯ್ತಾ ಇಲ್ಲ. ಅಪ್ಪಾಜಿ ಚೆನ್ನಾಗೈತೆ, ಇನ್ನೊಂದು ಕುಡಿಯೋಣ ಅನ್ನಂಗೈತೆ ಅಂತ ನಾನು ಹೋಗಿ ಚಾಕ್ಲೇಟ್ ಹೇಳಿದೆ. ಸುಮ್ಮನೆ ಇದ್ದಿದ್ರೆ ಆಯ್ತಿದ್ದು, ಡ್ರೈ ಫ್ರೂಟ್ಸ್ ಹೇಳಿ ತಗೊಂಬಿಟ್ಟು ಇವ್ರದ್ದೇ ಚೆನ್ನಾಗೈತೆ ನನಗಿಂತ. ಇವರೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ, ಅದು ಕಡಲೆ ಬೀಜ ಇದೆ ಇದರಲ್ಲಿ. ಡ್ರೈ ಫ್ರೂಟ್ಸ್ ಇಲ್ಲೇ ಇಲ್ಲ, ಬರೀ ಕಡಲೆ ಬೀಜನೇ ಇರುತ್ತೆ ಒಳಗಡೆ. ಡ್ರೈ ಫ್ರೂಟ್ಸ್ ಕಾಸ್ಟ್ಲಿ ಅಂತ ಕಡಲೆ ಬೀಜ ಕೊಟ್ಟಾರೆ. ಆ್ಯಂಡ್ ದಟ್ಸ್ ಆಲ್ ಗೈಸ್, ವಿ ಕೇಮ್ ಟು ಹೋಮ್. ಆ್ಯಂಡ್ ಅಷ್ಟೇ, ಇವತ್ತು ಹೋಗಿದ್ದ ಕೆಲಸ ಎಲ್ಲ ಕಂಪ್ಲೀಟಾಗಿ ಆಯಿತು. ನಮ್ಮದು ಎಲ್ಲ ಎಂಥದ್ದು ಹ್ಯಾಂಡ್ ವರ್ಕಿಗೆ ಕೊಟ್ಟಿದ್ದೀವಿ. ನಂದು ಅನನ್ಯಂದು, ಅಮ್ಮ ಅಂದು ಇನ್ನೊಂದು ಹತ್ರ ಕೊಟ್ವಿ. ಅಮ್ಮಂದ ಮಿಷಿನ್ ವರ್ಕು, ನಮ್ಮದಿಬ್ರದ್ದು ಹ್ಯಾಂಡ್ ವರ್ಕು. ಅಮ್ಮ ಸಿಂಪಲ್ಲಾಗಿರಲಿ, ನಾವು ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡ್ ಮಾಡಿಸ್ಕೊಂಡಿಲ್ಲ. ಬಿಕಾಸ್ ನಾನು ಇಲ್ಲಿ ತನಕ ಎಲ್ಲ ಸೀಮಂತದ್ದು ಎಲ್ಲ ಸಿಕ್ಕಾಬಟ್ಟೆ ಹೆವಿ ವರ್ಕ್ ಮಾಡಿಸಿದ್ದು. ಈ ಸತಿ ಆ ಥರ ಅಲ್ಲ, ಅಂದರೆ ಮೀಡಿಯಮ್ ವರ್ಕ್, ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. ಕಡಿಮೆ ವರ್ಕಲ್ಲಿ ಚೆನ್ನಾಗಿ ಕಾಣಿಸೋ, ಸ್ಟ್ಯಾಂಡರ್ಡ್ ಲುಕ್ ಥರ ಚೆನ್ನಾಗಿ ಕಾಣಿಸೋ ಥರ ಬಂದಿದ್ದೀವಿ. ಬಟ್ ಅವ್ರದ್ದು ಔಟ್ಪುಟ್ ಹೆಂಗೆ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ನೋಡೋಣ ಹೇಗೆ ಮಾಡ್ತಾರೆ, ಹೆಂಗೆ ಬರುತ್ತೆ ಅಂತ. ಬಂದಮೇಲೆ ಯು ಗೈಸ್ ವಿಲ್ ಸಿ ನಮ್ಮ ಕೈನ ವ್ಲಾಗ್. ಆ್ಯಂಡ್ ಅಷ್ಟೇ ಗೈಸ್, ಮಿಕ್ಕಿದ್ದೇನಾಯಿತು ಅಷ್ಟೇ. ಜ್ಯೂಸ್ ಕುಟ್ಕೊಂಡು ಮನೆಗೆ ಬಂದ್ವಿ ಅಷ್ಟೇ. ಇವತ್ತಿನ ಕೆಲಸ ಎಲ್ಲ ಮುಗಿತು. ಆ್ಯಂಡ್ ಐ ವಿಲ್ ಎಂಡ್ ದಿಸ್ ವ್ಲಾಗ್ ಹಿಯರ್ ಓನ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.